ರಾಜ್ಯ ಸರ್ಕಾರ ಬರಕ್ಕೆ ತುತ್ತಾದ ತಾಲೂಕುಗಳನ್ನು ಘೋಷಿಸಿ ಗೋಶಾಲೆಗಳನ್ನು ಆರಿಸಬೇಕೆಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಸಮೀಪ ಇರುವ ಚಿಕ್ಕಕೆರೆಗೆ ಭೇಟಿ ನೀಡಿ ಬರ ಅಧ್ಯಯನ. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಇಡೀ ರಾಜ್ಯದಲ್ಲಿ ನಾಯಕನಹಟ್ಟಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಎಂಬ ಹಣೆಪಟ್ಟಿಯನ್ನು ಹೊಂದಿದೆ. ಕೆರೆಗಳಿಗೆ ನೀರಿಲ್ಲದಿರುವುದರಿಂದ ತಾಲೂಕು ಹಾಗೂ ಜಿಲ್ಲೆಗಳಿಗೆ ಕೆರೆಗಳು ಒಣಗುತ್ತಿರುವುದರಿಂದ ತಕ್ಷಣ ಬರ ಘೋಷಣೆ ಮಾಡಬೇಕು. ಮಳೆ ಇಲ್ಲದೆ ಜಾನುವಾರುಗಳು ತೊಂದರೆ ಅನುಭವಿಸುವಂತಾಗಿದೆ. ಮುಖ್ಯಮಂತ್ರಿಗಳು ಯಾರು ಬೆಳೆಯನ್ನು ಬೆಳೆಯಬೇಡಿ ಎಂದು ಹೇಳಿಕೆ ನೀಡಿದ್ದಾರೆ. ಬೆಳೆಯಬೇಡಿ ಎಂದು ಹೇಳಿರುವ ಸರ್ಕಾರ ಪರ್ಯಾಯವಾಗಿ ರೈತರಿಗೆ ಉದ್ಯೋಗ ನೀಡುವಲ್ಲಿ ವಿಫಲವಾಗಿದೆ. ರೈತರಿಗೆ ಉದ್ಯೋಗ ನೀಡುವ ಕಾರ್ಯ ಆರಂಭಿಸಬೇಕು. ಗುಳೆ ತಪ್ಪಿಸಲು ಕೇಂದ್ರ ಸರ್ಕಾರ ವಿವಿಜೆ ರಾಮ್ಜಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಜನರು ಈಗಾಗಲೇ ಗೋವಾ, ತಮಿಳುನಾಡು ಕಡೆಗೆ ಗುಳೆ ಹೊರಟಿದ್ದಾರೆ. ಕೇಂದ್ರ ನೀಡಿರುವ ಅನುದಾನವನ್ನು ಬಳಸಿಕೊಳ್ಳದೆ ಕೇಂದ್ರದ ಕಡೆ ಲೋಪ ತೋರಿಸುವ ಕಾರ್ಯ ಮಾಡುತ್ತಿದೆ ಎಂದು ದೂರಿದರು. ರಾಜ್ಯದಲ್ಲಿ ಬರ ಆವರಿಸಿದೆ, ಆದರೆ ಸರ್ಕಾರ ಅಧಿಕೃತ ಘೋಷಣೆ ಮಾಡಿಲ್ಲ. ಜಿಲ್ಲಾವಾರು ಸಭೆ ಕರೆದು ತಕ್ಷಣ ಸ್ಥಿತಿಯನ್ನು ಅವಲೋಕಿಸಿ ಬರಪೀಡಿತ ತಾಲೂಕು ಎಂದು ಘೋಷಿಸಬೇಕು. ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಮನವಿಯನ್ನು ಸಲ್ಲಿಸಿಲ್ಲ. ಮೊದಲು ಬರ ಘೋಷಣೆ ಮಾಡದೆ ಯಾವುದೇ ಕಾರ್ಯ ಆರಂಭಿಸಲು ಸಾಧ್ಯವಿಲ್ಲ. ಜಾನುವಾರುಗಳಿಗೆ ಗೋಶಾಲೆ ಪ್ರಾರಂಭಿಸಬೇಕೆಂದು ಆಗ್ರಹಿಸಿದರು. ಮಂತ್ರಿಗಳು ಇಲ್ಲಿವರೆಗೆ ಬರ ಅಧ್ಯಯನ ಆರಂಭಿಸಿಲ್ಲ. ಬರಪೀಡಿತ ತಾಲೂಕುಗಳನ್ನ ಘೋಷಣೆ ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ನಮ್ಮ ಸರ್ಕಾರದ ಅವಧಿಯಲ್ಲೇ ಘೋಷಣೆ ಮಾಡಿದ್ದೇವೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಅನುದಾನ ಒದಗಿಸಿಲ್ಲ. ಆಗಸ್ಟ್ 13ರಂದು ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು, ಈಗ ಬರ ಅಧ್ಯಯನದ ಎಲ್ಲ ವಿವರವನ್ನು ಚರ್ಚೆ ಮಾಡಲಾಗುವುದು. ನಮ್ಮ ಸರ್ಕಾರ ಅಧಿಕಾರ ಬಂದ ತಕ್ಷಣ ಭದ್ರಾ ಮೇಲ್ದಂಡೆ ಯೋಜನೆಗೆ ಆದ್ಯತೆ ನೀಡುವುದು ಮೇರೆಗೆ ಪೂರ್ಣಗೊಳಿಸುತ್ತೇವೆ ಎಂದರು. ಬಂದಿದ್ದೀರಿ, ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಿ. ಇಡೀ ಕೆರೆ ಬತ್ತೋಗಿದೆ. ಇಡೀ ಕೆರೆ ಬತ್ತೋಗಿದೆ. ನೀರು ಒಂಚೂರೂ ಇಲ್ಲ. ಸುಮಾರು 200-300 ಎಕರೆ ಮೇಲೆ ಕೆರೆ ವಿಸ್ತೀರ್ಣ ಇದೆ, ಆದರೆ ನೀರೇ ಇಲ್ಲ. ಇಲ್ಲಿ ಈ ಕೆರೆ ನಂಬ್ಕೊಂಡು ಲಕ್ಷಾಂತರ ಎಕರೆ ಬೇಸಾಯ, ಕುಡಿಯೋ ನೀರು ಇದೆಲ್ಲನೂ ಕೂಡ ಇದ್ರ ಮೇಲೆ ಡಿಪೆಂಡ್. ಎಲ್ಲೂ ಕೂಡ ನೀರು ಕಾಣ್ತಾ ಇಲ್ಲ. ಅಂದರೆ ಬರಗಾಲ, ದೇಶದಲ್ಲೇ ಬರಗಾಲ ಬಂದಾಗ ಮೊದಲು ತುತ್ತಾಗುವಂಥದ್ದು ಇದೆ ಚಳ್ಳಕೆರೆನೇ. ಅದರಿಂದ ಇದಕ್ಕೆ ವಿಶೇಷ ಗಮನ ಕೊಡಬೇಕು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಮಂತ್ರಿ ತಂಡ ಒಂದು ಕಳಿಸಿ ಇಮಿಡಿಯೇಟಾಗಿ ಬರದ ಕಾಮಗಾರಿಗಳೇನೇನಿದೆ ಉದ್ಯೋಗ ಕೊಡಬೇಕು. ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಯಾರು ಬೆಳಿಬೇಡಿ ಅಂತ. ಬೆಳಿ ಅಂದರೆ ಉದ್ಯೋಗ ಆದರೂ ಕೊಡಬೇಕಲ್ಲ. ಉದ್ಯೋಗ ಕೊಡ್ದಿರ ನೀವು ಬೆಳಿ ಅಂದರೆ ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಬರ ಪರಿಹಾರ ಅಂತೇಳಿ ಹಣ ಬಿಡುಗಡೆ ಮಾಡಬೇಕು. ಇನ್ನೂ ಹಣ ಒಂದು ನ್ಯಾಯ ಪೈಸೆ ಹಣನೂ ಕೂಡ ಎಲ್ಲೂ ಬಿಡುಗಡೆ ಮಾಡಲಿಲ್ಲ. ಹಣ ಬಿಡುಗಡೆ ಮಾಡಿದ್ರೆ ಅಟ್ಲೀಸ್ಟು ಕೆಲಸ ಕಾರ್ಯ ಉದ್ಯೋಗ ಸಿಗುತ್ತೆ. ಜನರು ಗುಳೆ ಹೋಗ್ತಾ ಇದ್ದಾರೆ ಎಲ್ಲ ಕಡೆ. ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಬೇರೆ ಕಡೆ ಗುಳೆ ಹೋಗ್ತಾ ಇದ್ದಾರೆ. ಆ ಗುಳೆ ಹೋಗೋದನ್ನ ತಪ್ಪಿಸ್ಬೇಕು ಅಂದರೆ ಅವ್ರಿಗೆ ಉದ್ಯೋಗ ಕೊಡಬೇಕು. ಉದ್ಯೋಗ ಕೊಡಬೇಕು ಅಂತ ಹೇಳಿದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು. ಬರ ಅಂತ ಘೋಷಣೆ ಮಾಡಬೇಕು. ಇನ್ನು ಬರ ಅಂತ ಘೋಷಣೆನೇ ಮಾಡಿಲ್ಲ. ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಏನು ಮನವಿನೇ ಕೊಟ್ಟಿಲ್ಲ, ಇದುವರೆಗೂ ಒಂದು ಮನವಿ ಕೊಟ್ಟಿಲ್ಲ. ಪೇಪರಲ್ಲಿ ಸ್ಟೇಟ್ಮೆಂಟ್ ಬಿಟ್ಟರೆ ಎಲ್ಲ ಜಿಲ್ಲಾಧಿಕಾರಿಗಳ ಸಭೆ ಕರೆದು ಒಂದು ವಿಧಾನಸೌಧದಲ್ಲಿ ಎಷ್ಟು ಅನಾಹುತ ಆಗಿದೆ, ಏನೇನು ಪ್ರಾಬ್ಲಮ್ ಆಗಿದೆ, ಎಷ್ಟು ದುಡ್ಡು ಬೇಕು ಕಳಿಸ್ಬೇಕು. ಅದನ್ನು ಕಳಿಸಿಲ್ಲ. ಅದರಿಂದ ಈ ಗೋಶಾಲೆಗಳನ್ನು ಮಾಡಿಲ್ಲ. ಹೋಗ್ತಿದ್ದೆ, ನೀವು ಗೋಶಾಲೆ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನಾನು. ಬರ್ಬೋದು ನೀವೆಲ್ಲಾನು. ಗೋಶಾಲೆ ನೋಡೋಕ್ಕೂ ಹೋಗ್ತಾ ಇದ್ದೀನಿ. ಇಲ್ಲ, ಅವರು ಅದನ್ನು ಕರ್ನಾಟಕ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ವಿವಿಜೆ ರಾಮ್ಜಿ ಇದು ಈಗಾಗಲೇ ಅದ್ರ ದುಡ್ಡು ತಗೊಂಡು ರೈತ ಜನ ಯಾರಿಗೆ ಉದ್ಯೋಗ ಬೇಕು ಕೊಡಬೇಕಾಯ್ತು. ಜಾರಿನೇ ಮಾಡಿಲ್ಲ. ಅದರಿಂದ ಅಂದರೆ ಈ ಸರ್ಕಾರ ಕೇಂದ್ರ ಸರ್ಕಾರವನ್ನ ಸದ್ಬಳಕೆ ಮಾಡೋದ್ರಲ್ಲೂ ವಿಫಲ ಆಗಿದೆ. ಸಾಮಾಜಿಕ ಸುರಕ್ಷಾ ಯೋಜನೆ ನಿಮ್ಮ ಬಿಜೆಪಿ ಗಲಾಟೆ ಮಾಡ್ತಾರಂತೆ. ಎತ್ತಿದ್ರೆ ಒಳ್ಳೇದಲ್ಲ. ಕೊಡ್ತಾವ್ರ ಕೊಡ್ತಾರಂತೆ.